ಫೇಮಸ್ ಫೇಮಸ್ ಬಾಲ್ಗುಡಿಗೆ ಫೇಮಸ್. ಓಕೆ ರಾಮಿ ಎಗ್ ಸೆಂಟರ್ ಫೇಮಸ್. ಫೇಮಸ್ ಓಕೆ. ಯೂಶಲಿ ನಿಮ್ಗೆ ಇಲ್ಲಿ ಎಗ್ ರೈಸ್ ಏನಕ್ಕೆ ತುಂಬಾ ಇಷ್ಟ ಆಗಿದೆ? ಅವರು ಟೇಸ್ಟ್ ಮಾಡ್ತಾರೆ, ಅವ್ರು ಟೇಸ್ಟ್ ಮಾಡ್ತಾರೆ, ನೀವು ಟೇಸ್ಟ್ ಮಾಡ್ತೀರಾ? ನಾವು ಉಣ್ಣಕ್ ಟೇಸ್ಟ್ ಮಾಡತ್ತೇವಿ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಸಾಸ್ ಗೀಸ್ ಏನು ಯೂಸ್ ಮಾಡಲ್ಲ, ಲೈಟ್ ಆಗಿ ವಿನಿಗರ್ ಸಾಸ್ ಒಂಚೂರು ಏನಾದ್ರು ಪಡೆ ಹೇಳಿ ಏನಾದ್ರು ಇದೆಯಾ? ಲೈಟ್ ಆಗಿ ಬೇರೆ ಏನಾದ್ರು ಯೂಸ್ ಮಾಡ್ತೀರಾ? ಇಲ್ಲ ಯಾವೂ ಇಲ್ಲ. ಆಹಾ, ಇವತ್ತು ನಮ್ಗೆ ಎಗ್ ರೈಸ್ ಸಿಗತ್ತಾ? ಫುಲ್ಲು ಕ್ರೌಡೆಡ್ ಗೈಸ್, ಸಿಕ್ಕಾಪಡೆ ಕ್ರೌಡ್. ಅಷ್ಟೇ 8 ಗಂಟೆಗೆ ಎಗ್ ರೈಸ್ ತಿಂತೀನಿ ಅಂತಂದ್ರೆ ಬೆಳಗ್ಗೆ ಒಂದು 8 ಗಂಟೆಗೆ ಹೇಳ್ಬಿಡಿ. ನಿಮಗೆ ದುಬೈ ಥೈಲ್ಯಾಂಡ್ ಅನ್ನೋ ಇಂಟರ್ನ್ಯಾಷನಲ್ ಟೂರ್ ನೋಡಿ ಆಸೆ ಇದ್ರೆ ನಿಮ್ಗೆ ಒಂದು ಒಳ್ಳೆ ಪ್ಯಾಕೇಜ್ ತಂದಿದ್ದೀನಿ. ಇವತ್ತಿನ ವಿಡಿಯೋ ಸ್ಪಾನ್ಸರ್ ಬಂದ್ಬಿಟ್ಟು ವೆಂಕೇಶನ್ ಹಬ್ಬ ಅಂತ. ನಿಮಗೆ ದುಬೈ ಹೋಗೋ ಆಸೆ ಇದ್ರೆ 26ನೇ ತಾರೀಕಿಗೆ ಸೆಪ್ಟೆಂಬರ್ ಬಂದ್ಬಿಟ್ಟು ನಿಮಗೆ ಫಿಕ್ಸ್ಡ್ ಡಿಪಾರ್ಚರ್ಸ್ ನಡೆಸ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಸೈಟ್ ಸೀಯಿಂಗು, ಏರ್ಪೋರ್ಟ್ ಟ್ರಾನ್ಸ್ಫರ್ಸ್, ರೂಮ್ಸ್, ಮೀಲ್ಸ್ ಎಲ್ಲಾನು ಇನ್ಕ್ಲೂಡ್ ಆಗಿರುತ್ತೆ. ಖಂಡಿತ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ಕೊ ಬನ್ನಿ. ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ಸ್ ನೀವು ಕಾಲ್ ಮಾಡ್ಕೊಳ್ಬಹುದು, ಅಥವಾ ನನ್ನ ಕ್ಲೀನ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ರೀಲ್ಸ್ ಅಲ್ಲೂ ಕೂಡ ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ, ಚೆಕ್ಔಟ್ ಮಾಡಿ. ಥೈಲ್ಯಾಂಡ್ ಹೋಗೋ ಆಸೆ ಇದ್ರೆ ನಿಮಗೆ ಥೈಲ್ಯಾಂಡ್ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ದಸರಾ ಟ್ರಿಪ್ ಅಂತಾನೆ ಹೇಳ್ಬೋದು. ಅಕ್ಟೋಬರ್ 15th ಇರುತ್ತೆ. ಸೊ ಇದರಲ್ಲಿ ನಿಮಗೆ 6 nights 7 days ಅನ್ನೋ ಒಂದು ಪ್ಯಾಕೇಜು. ಇದರಲ್ಲಿ ನಿಮಗೆ ಫುಕೆಟ್, ಬ್ಯಾಂಕಾಕ್, ಪಟಾಯ ಅಂತ ಅಂದ್ಬಿಟ್ಟು ಎಲ್ಲ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಕೊ ಬರ್ತಾ ಇದ್ದಾರೆ. ಸೊ ಒಳ್ಳೆ ಮಜಾ ಮಾಡ್ಕೊ ಬನ್ನಿ. 4 star 5 star ರೂಮ್ಸ್ ಕೂಡ ಇದರಲ್ಲಿ ಇದೆ. ಸೊ ಸೂಪರ್ ಅಟ್ರಾಕ್ಟಿವ್ ಪ್ಯಾಕೇಜ್ ಅಂತಾನೆ ಹೇಳ್ತೀನಿ. ಡೀಟೇಲ್ಡ್ ವಿಡಿಯೋ ರೀಲ್ಸ್ ಅಲ್ಲೂ ಕೂಡ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ವೆಕೇಶನ್ ಹಬ್ಬ ಅಂತ ಇರೋ ಕಾಂಟ್ಯಾಕ್ಟ್ ನಂಬರ್ ಇದೆ, ಬೇಗ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ಸ್ ಅಲ್ಲಿ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ರಾಮು ಎಗ್ ರೈಸ್. ರಾಮು ಎಗ್ ರೈಸ್ ಅಂತಂದ್ರೆ ಈ ಗ್ಲಾಸ್ ಇಂದ ನೀವು ಹಂಗೆ ನೋಡಿದ್ರೆ ಒಬ್ರು ರಾಮು ಅಂತ ಬಿಸಿ ಎಗ್ ರೈಸ್ ಬಾಗಲಕೋಟೆಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಸದ್ ಮಾಡಿದ್ದಾರೆ. ಸೊ ಇವ್ರು ಬಂದ್ಬಿಟ್ಟು ಅರೌಂಡ್ 20 years ಇಂದ ನಡ್ಸ್ಕೊ ಬರ್ತಾ ಇದಾರೆ ಅಂತೆ. ಸೊ ಎಷ್ಟು kg, ಯಾವ ತರ ಕ್ವಾಲಿಟಿಯಲ್ಲಿ ಮಾಡ್ತಾ ಇದಾರೆ, ಏನೆಲ್ಲ ಎಗ್ ಆಗ್ತಾ ಇದಾರೆ, ಸೊ ಎಷ್ಟು ಎಗ್ ಆಗ್ತಾ ಇದಾರೆ, ಡಬಲ್ ಎಗ್ ರೈಸ್, ಸ್ಪೆಷಲ್ ಎಗ್ ರೈಸ್, ನಾರ್ಮಲ್ ಎಗ್ ರೈಸ್ ಅಂತ ಅಂದ್ಬಿಟ್ಟು ಎಲ್ಲ ತಿಳಿಸ್ಕೊಡ್ತೀನಿ. ಲೊಕೇಶನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಬಾಗಲಕೋಟ್, ಓಲ್ಡ್ ಬಾಗಲಕೋಟೆ ಇರುತ್ತಲ್ಲ, ಓಲ್ಡ್ ಬಾಗಲಕೋಟೆ ಬಸ್ ಸ್ಟಾಪ್, KSRTC ಬಸ್ ಸ್ಟಾಪ್ ಪಕ್ಕದಲ್ಲೇ ಲೊಕೇಟ್ ಆಗಿರುತ್ತೆ. ಶಾರ್ಟ್ ನಂಬರ್ ಏನೋ ಹೇಳಿದ್ರು ಅವರು, ನಾನು ಹೋಗ್ಬಿಟ್ಟು ಇಂಟರ್ವ್ಯೂ ತಿಳಿಸ್ಕೊಡ್ತೀನಿ. 60 ಆ ತರ ಏನೋ ಹೇಳಿದ್ರು. ಸೊ ನೋಡಿ, ಅವ್ನು ಕರೆಕ್ಟ್ ಆಗಿದ್ದಾನೆ, ಫುಲ್ ಪರ್ಫೆಕ್ಟ್ ಆಗಿ ಬಿಸಿ ಎಗ್ ರೈಸ್. ಸ್ಟೂಡೆಂಟ್ಸ್ ಎಲ್ಲ ಒಳಗೆ ಕೂತಿದ್ದಾರೆ, ಬನ್ನಿ ಹಂಗೆ ಹೋಗಿ ಮಾತಾಡ್ಸೋಣ. ಇಲ್ಲೊಬ್ರು ಇದ್ದಾರೆ ಬ್ರೋ, ಹೆಂಗಿದೆ ಎಗ್ ರೈಸ್? ಚೆನ್ನಾಗಿದೆ, ಸೂಪರ್ ಆಗಿದೆಯಾ ಬ್ರೋ? ನೀವು ಚಲೋ ತಿಂತ ಇಲ್ಲ? ಇನ್ನ ತಗೊಂಡಿಲ್ಲ, ತಗೋಬೇಕು. ಆರ್ಡರ್ ಮಾಡಿದ್ದೀರಾ? ಸ್ಪೆಷಲ್ ಎಗ್ ರೈಸ್ ನಿಮ್ದು? ಇಲ್ಲ, ಮಸಾಲ ಎಗ್ ರೈಸ್ ಚಲೋ ಆಗಿದೆ, ಸೂಪರ್ ಆಗಿದೆ. ಓಕೆ ಏನೋ ನಾವು ಫುಡ್ ರೈಟ್ ಬಂದಿತ್ತಾರ ಬರ್ತಾ ಇದೀವಿ. ನಿಮ್ಗೆ ಹೇಗಿದೆ ಎಗ್ ರೈಸ್? ಮಸ್ತ್ ಆಗೈತೆ, ಚೆನ್ನಾಗಿದೆ. ಏನಕ್ಕೆ ತುಂಬಾ ಇಷ್ಟ ಆಗಿದೆ ನಿಮ್ಗೆ? ಚೀಪ್ ಆಗಿ ರೇಟು. ಚೀಪ್ ಆಗಿದೆ. ಎಷ್ಟು ರೇಟ್? 30 ರೂಪಾಯಿ. ಸೂಪರ್. ನಿಮ್ಗೆ ಚೆನ್ನಾಗಿದೆ. ಚೆನ್ನಾಗಿದೆ ಬ್ರೋ, ಬೇರೆ ಚೆನ್ನಾಗಿದೆ ಬ್ರೋ. ಡೈಲಿ ಇಲ್ಲೇ ವರ್ಕ್ ನಾವು. ಡೈಲಿ ಅಂದ್ರೆ ವೀಕಲ್ಲಿ 2 days ಬರ್ತೀವಿ, ಫ್ರೈಡೆ ಮತ್ತೆ ಸಂಡೇ. ನೀವೇ ಆಕ್ಚುಲಿ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತೀರಿ. ಎಲ್ಲರೂ ಒಂದು ಯೆಲ್ಲೋ ಕಲರ್ ರೈಸ್, ನೀವು ಒಂಥರ ಸ್ಪೆಷಲ್ ಆಗಿ ಟ್ರೈ ಮಾಡ್ತಿದ್ದೀರಾ? ಇಲ್ಲ ಬ್ರೋ, ಇದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬರ್ತೈತ್ ಬ್ರೋ, ನಾರ್ಮಲ್ ರೈಸ್ ಗಿಂತ ಓಕೆ ಚಲೋ ಇರ್ತೈತ್ ಬ್ರೋ. ಓಕೆ ಅದಕ್ಕಿಂತ ಟೇಸ್ಟಿ ಇರ್ತೈತ್, ಸ್ವಲ್ಪ ಟೇಸ್ಟ್ ಇರುತ್ತೆ, ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಇದು ಪ್ರಿಫರ್ ಸ್ಪೆಷಲ್ ನೀವೆಲ್ಲ ಫ್ರೆಂಡ್ಸಾ? ಹಾ ಬ್ರೋ. ಓಕೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್, ಯೂಟ್ಯೂಬ್ ಚಾನಲ್ ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೀವೇ ಆದಷ್ಟು ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ಗೂ ಇನ್ನೂ ಸ್ವಲ್ಪ ರೀಚ್ ಸಿಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಹೇಳ್ಬಿಡಿ. ಓಕೆ ಥ್ಯಾಂಕ್ಸ್. ನೋಡಿ ಸಪೋರ್ಟ್ ಮಾಡಿ. ಬಾಯ್. ಸರ್ ನೀವು ತಿಂದಿದ್ದೀರಾ ಅಲ್ಲಿ ಎಗ್ ರೈಸ್? ಫೇಮಸ್ ಬಾಲ್ಗುಡಿಗೆ ಫೇಮಸ್. ಓಕೆ ರಾಮಿ ಎಗ್ ಸೆಂಟರ್ ಫೇಮಸ್ ಓಕೆ. ಯೂಶಲಿ ನಿಮ್ಗೆ ಇಲ್ಲಿ ಎಗ್ ರೈಸ್ ಏನಕ್ಕೆ ತುಂಬಾ ಇಷ್ಟ ಆಗಿದೆ? ಅವರು ಟೇಸ್ಟ್ ಮಾಡ್ತಾರೆ, ಅವ್ರು ಟೇಸ್ಟ್ ಮಾಡ್ತಾರೆ, ನೀವು ಟೇಸ್ಟ್ ಮಾಡ್ತೀರಾ? ನಾವು ಉಣ್ಣಕ್ ಟೇಸ್ಟ್ ಮಾಡತ್ತೇವಿ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಅವ್ರು ಮಾಡಿದ್ರು ನಾವು ಟೇಸ್ಟ್. ಅವ್ರು ಟೇಸ್ಟ್ ಹೇಗೆ ಮಾಡ್ತೀರಾ, ನೀವು ಟೇಸ್ಟ್ ಮಾಡ್ತೀರಾ? ಅಷ್ಟೇ. ರೈಮಿಂಗ್ ಸೂಪರ್. ಓಕೆ ಅದ್ರಾಗಂತೂ ಬ್ರೆಡ್ ಆಮ್ಲೆಟ್ ಸೂಪರ್. ಬ್ರೆಡ್ ಆಮ್ಲೆಟ್ ಸೂಪರ್. ಬ್ರೆಡ್ ಆಮ್ಲೆಟ್ ಸೂಪರ್. ಓಕೆ ಸೂಪರ್ ಫುಲ್ ಕ್ರೌಡೆಡ್. ಸೊ ಆರಾಮಾಗಿ ನಮ್ಗೊಂದು ಸ್ಪೆಷಲ್ ಎಗ್ ರೈಸ್ ಹಾಕೊಡಿ. ಸೊ ಫುಲ್ ಡಿಮ್ಯಾಂಡ್ ಅಲ್ಲಿ ಇದೀರಾ ಅನ್ಸುತ್ತೆ. ನಾವೇ ಲೈನ್ ಅಲ್ಲಿ ನಿಂತ್ಕೋಬೇಕಾಗತ್ತೆ ಇವಾಗ, ಏನ್ ಮಾಡೋದು? ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಕಾರ್ಡ್ ಕೊಟ್ಬಿಡಿ. ಇಲ್ಲೇ ನಿಮಗೆ ಇಲ್ಲೂ ಕೇಳ್ಕೊಂತೀನಿ, ಆಫ್ಲೈನ್ ಅಲ್ಲೂ ಎಲ್ರಿಗೂ ಕಾರ್ಡ್ಸ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಅಂದ್ಬಿಟ್ಟು ನಾನೇ ಕೊಟ್ಬಿಟ್ಟಿದೀನಿ. ಸೊ ಶ್ರೀನಗರ ಬಿಸಿ ಎಗ್ ರೈಸ್ ಮಾಡ್ತಾ ಇದಾರೆ. ಬ್ರದರ್, ಯಾವಾಗಿಂದ ಎಗ್ ರೈಸ್ ನ ಮಾಡ್ತಿದ್ದೀರಾ ನೀವು? ನಮ್ದು 20 years ಆತ್ ಸರ್. 20 years ಇಂದ ಇದೇ ಪ್ಲೇಸ್ ಅಲ್ಲಿ ಮಾಡ್ತೀರಾ? ಇದೇ ಪ್ಲೇಸ್ ಎದುರೇ ಸರ್. ಓಕೆ, ನಾವ್ ಇಲ್ಲಿ ಮಾಡ ಅಂತ ಒಂದು 10 years ಆತ್ ಸರ್. ಈಗ 10 years ಇಂದ ಮಾಡಿಸ್ಕೊ ಬರ್ತೀರಾ. ಒಟ್ಟು 20 ವರ್ಷ ಇತಿಹಾಸ ಇದೆ. ನಮ್ಮ ಅಣ್ಣಾರ್ ಮಾಡ್ತಿದಾರೆ, ನಾವ್ ಮಾಡಂತ 10 ವರ್ಷ ಆತ್ರಿ. ಎದುರುಗಡೆ ಇತ್ತು ನಮ್ದು, ಈಗ ಇಲ್ಲಿ ಶಿಫ್ಟ್ ಮಾಡಿ 10 years ಆತ್ ಇಲ್ಲಿ. ಸೂಪರ್. ಸೊ ಎಗ್ ರೈಸ್ ನಿಮ್ಮಲ್ಲಿ ಸ್ಪೆಷಲ್ ಆಗಿರತ್ತಾ, ನಾರ್ಮಲ್ ಆಗಿರತ್ತಾ? ಸ್ಪೆಷಲ್ ಆಗಿ ಮಾಡ್ಕೊಡ್ತೀವಿ. ಸ್ಪೆಷಲ್ ಆಗಿ ಒಂದ್ ಕಡೆ ಹಸಿ ಖಾರದ್ ಮಾಡಿ ಕೊಡ್ತೀವಿ ಸರ್. ಈಗ ಎಲ್ಲಾ ಕಡೆ ಒಣ ಖಾರದ್ ಮಾಡಿದ್ರೆ ಎಗ್ ನಮ್ ಕಡೆ ಹಸಿ ಖಾರದ್ ಮಾಡ್ತೀವಿ ರೈಸ್. ಎಷ್ಟು ಕೆಜಿ ಮಾಡ್ತೀರಾ
ಮಾಡ್ತೀರಾ ಅಂದ್ರೆ ಬಲ್ಕಲ್ಲಿ ನೋಡ್ತಿದೀವಿ. ಸೊ ಒಂದಿನಕ್ಕೆ ಎಷ್ಟು ಕೆಜಿ ಅಪ್ರಾಕ್ಸಿಮೇಟ್? ಹೋಗುತ್ತೆ ಒಂದ್ 50 kg 50 kg ಎಗ್ ರೈಸ್, 50 to 60 kgs ಆಫ್ ಎಗ್ ರೈಸ್ ಮಾಡ್ತಾ ಇದಾರೆ. ಸೊ ಸ್ಪೆಷಲ್ ಎಗ್ ರೈಸ್ ಸಿಗುತ್ತೆ ನಾರ್ಮಲ್ ಆಗಿ ರೈಸ್. ಬಟ್ ನಮಗೆ ಸ್ಪೆಷಲ್ ಆಗಿ ಹಾಕೊಡ್ತಾರೆ. ಹಾ ಸರ್. ಸೊ ಎಷ್ಟು ಇದು ಮುಟ್ಟೆ ಹೋಗುತ್ತೆ ಇದ್ರೆ? 1100 1200 ಏನದಕ್ಕೆ 1200 1200 ಎಕ್ಸ್ ಹೋಗ್ತಾ ಇದೆ. ಓಕೆ ಸೂಪರ್. ಸರಿ, ನಮಗೂ ಒಂದು ಸ್ಪೆಷಲ್ ಎಗ್ ರೈಸ್ ಆಗಿ ಮಾಡ್ಕೊಟ್ಬಿಡಿ. ನಾವು ವಿಡಿಯೋ ಮಾಡ್ಕೊಂಡು ಇದ್ರ ಅಡ್ರೆಸ್ ಹೆಂಗೆ? ಇದು ಅಡ್ರೆಸ್ ಸರ್ ಇಲ್ಲಿ ಓಲ್ಡ್ ಬಸ್ ಸ್ಟ್ಯಾಂಡ್ KSRTC ಶಾಪ್ 60. ಸರಿ, ಓಕೆ ಥ್ಯಾಂಕ್ ಯು ಸೋ ಮಚ್. ಇದೇ ತರ ನಿಮ್ಮ ಬೆಸ್ಟ್ ಚೆನ್ನಾಗಿ ನಡೀಲಿ. ನಮ್ ಕಡೆ ಆಲ್ ದಿ ಬೆಸ್ಟ್, ಬೆಸ್ಟ್ ವಿಶಸ್. ಬರ್ಗರ್ ಏನೋ ಮಾಡ್ತೀವಿ ಸರ್ ಇಲ್ಲಿ ಬಾಜು ಅದೊಂದು ಬ್ರಾಂಚ್ ನಮ್ದಾರೆ. ಓಕೆ, ಸೊ ಎಲ್ಲ ಒಂದು ಫಾಸ್ಟ್ ಫುಡ್ ತರ ಪಕ್ಕದಲ್ಲಿ ನಿಮ್ಗೆ ಎಗ್ ರೈಸ್ ಬರ್ಗರ್ ಈ ಒಂದ ಒಲಿ ಮ್ಯಾಗ ರ್ಯಾಶ್ ಆಗತ್ತಲ್ಲ, ಅದಕ್ಕೆ ಬಾಜು ಒಂದು ಒಲಿ ಮಾಡ್ಕೊಂಡು ಅಲ್ಲಿ ನಮ್ಮ ಬ್ರದರ್ ಮಾಡ್ತಾರೆ. ಅಲ್ಲಿ ಬರ್ಗರ್ದು ಮಾಡ್ತಾರೆ, ಬರ್ಗರ್ ಮಾಸ್ ಮಾಡ್ಕೊಡ್ತಾರೆ. ಸೊ ಗೈಸ್ ನೋಡಿರ್ತೀರಾ, 20 ವರ್ಷದಿಂದ ಬ್ರದರ್ ನಡ್ಸ್ಕೊ ಬರ್ತಾ ಇದಾರೆ. ಬ್ರದರ್ ಹೆಸರು ರಾಮು. ಓ, ಅದಕ್ಕೆ ರಾಮು ಎಗ್ ರೈಸ್. ಫುಲ್ ಖುಷಿ ರಾಮು ಎಗ್ ರೈಸ್ ಅಂದ ತಕ್ಷಣ. ಸೊ 20 years ಇಂದ ನಡೆಸ್ಕೊ ಬರ್ತಾ ಇದಾರೆ. ಸೊ 50 to 60 kgs ಆಫ್ ಎಗ್ ರೈಸ್ ನ ಮಾಡ್ತಾ ಇದಾರೆ. 1200 ಎಗ್ಸ್ ಸೇಲ್ ಆಗ್ತಾ ಇದೆ ಅಂತೆ. ಬನ್ನಿ ಟ್ರೈ ಮಾಡೋಣ. ಬೆಂಕಿ ಬರ್ಸಿ ಬ್ರೋಗೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ತರದೆಲ್ಲ ಇದಾರೆ. ಸ್ಪೆಷಲ್ ಎಗ್ ರೈಸ್ ಓಕೆ. ಸೊ 3ನೇ ಸಲ ಬರ್ತಾ ಇದೀವಿ. ಎಗ್ ರೈಸ್ ಸಿಗ್ತಾ ಇಲ್ಲ, ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಡಿಮ್ಯಾಂಡ್ ಜಾಸ್ತಿ ನೋಡೋಕೆ ಇಂಡಿಯಾ ಕ್ರೌಡ್ ನಿಂತ್ಬಿಟ್ಟಿದ್ದಾರೆ. ಪಾಪ ಅವರು ಎಷ್ಟು ಜನಕ್ಕಂತ ಹಾಕೊಡ್ತಾರೆ ನೋಡಿ. ಸಾಸ್ ಗೀಸ್ ಏನು ಯೂಸ್ ಮಾಡಲ್ಲ, ಲೈಟ್ ಆಗಿ ವಿನಿಗರ್ ಸಾಸ್, ಒಂಚೂರು ಪಡೆ ಹೇಳಿ ಏನಾರು ಇದೆಯಾ? ಲೈಟ್ ಆಗಿ ಬೇರೆ ಯೂಸ್ ಮಾಡ್ತೀರಾ? ಇಲ್ಲ ಯಾವ ಇಲ್ಲ. ರೆಡ್ ಕಲರ್ ಸಾಸ್ ಯಾವ ಇದು ಮಾಡಂಗಿಲ್ಲ. ಪರವಾಗಿಲ್ಲ, ಸೀಕ್ರೆಟ್ ಕೇಳಿದ್ರೆ ಹೇಳ್ತಾರೆ. ರೆಡ್ ಕಲರ್ ತೆಗೆದು ಸೀಕ್ರೆಟ್ ಆಗಿ ಕೇಳಿದೆ, ಆದ್ರೂ ಹೇಳಿಲ್ಲ ಇಲ್ಲ ಏನು ಆಗ್ತಾ ಇಲ್ಲ ಅಂತ. ನ್ಯಾಚುರಲ್ ಎಗ್ ರೈಸ್ ನೀವು ರಶ್ನವ್ರೆ ಗೊತ್ತಾಗುತ್ತೆ. ಅರ್ಧ ಗಂಟೆ ಆಯ್ತು, 5ನೇ ಸತಿ ಕೇಳ್ತಾ ಇದೀನಿ ಎಗ್ ರೈಸ್ ಕೊಡಿ ಅಂತ. ಬ್ರದರ್ ಅಂತ ಆಗ್ತಾ ಇದಾರೆ. ಬಂದು ಬೇರೆ ಎಲ್ಲರೂ ಇಸ್ಕೊಂಡು ಹೋಗ್ಬಿಡ್ತಾ ಇದಾರೆ. ಲೈಟ್ ಹಾಕಿದಾರ. ಎಗ್ ರೈಸ್ ಬಂತಾ? ಬೆಳಗ್ಗೆ ಬಿಡ್ತಾ 4 ಗಂಟೆನಾ? 4 AM ಎಗ್ ರೈಸಾ? ಇನ್ನ ಡಿಮ್ಯಾಂಡ್ ಖಾಲಿ ಆಗಿಲ್ವಾ? ಆಹಾ, ಇವತ್ತು ನಮ್ಗೆ ಎಗ್ ರೈಸ್ ಸಿಗತ್ತಾ? ಫುಲ್ಲು ಕ್ರೌಡೆಡ್ ಗೈಸ್, ಸಿಕ್ಕಾಪಡೆ ಕ್ರೌಡು. ಬಟ್ ಒಂದು ಒಳ್ಳೆ ಐಟಮ್ ನಾವು ತಗೋಬೇಕು ಅಂದ್ರೆ ವೆಯ್ಟ್ ಮಾಡಿ ತಗೋಬೇಕು. ನೀವು ಇದೆ ಪೇಷನ್ಸ್ ಆಗಿ ತಗೊಳ್ಳಿ. ಎಸ್ಪೆಷಲಿ 8 ಗಂಟೆಗೆ ಎಗ್ ರೈಸ್ ತಿಂತೀರ ಅಂತಂದ್ರೆ ಬೆಳಗ್ಗೆ ಒಂದು 8 ಗಂಟೆಗೆ ಎದ್ಬಿಡಿ. ಸೊ ನಾವು ಆಕ್ಸಿಡೆಂಟ್ ಬೆಳಗ್ಗೆ 8 ಗಂಟೆಗೆ ಬಂದಿದ್ವಿ. ಸೊ ಅವಾಗೆಲ್ಲ ಫುಟೇಜ್ ತಗೊಂಡಿದ್ವಿ. ಸೊ ಅವಾಗೆಲ್ಲ ಚಿಕ್ಕ ಮಕ್ಕಳೆಲ್ಲ ಬಂದು ತಿಂತಾ ಇದ್ರಂತೆ. ನಮ್ಮ ವಿಡಿಯೋಗ್ರಾಫರ್ ಹೇಳಿದ್ರು ಯಶಸ್ ಅವರು. ಈಗ ಟೈಮ್ ಆಗಿದೆ, ಹೋಗಿ ಕೇಳೋಣ ನನ್ನ ಹಾರ್ಡ್ ರೆಡಿ ಆಗಿದೆ ಅಂತ. ಆಯ್ತಾ ಎಗ್ ರೈಸ್? ಅದು ಅವಾಗಿಂದ ನಮ್ದೇ ಮಾಡ್ತಾವ್ರೆ. ನಮ್ದು ಮಾಡ್ಬಿಟ್ಟು ಬೇರೆಯವ್ರಿಗೆ ಕೊಟ್ಬಿಡ್ತಾರೆ. ನಮ್ಗ ರಮಣ್ಣ ಅಣ್ಣ ನಮ್ಗ ಹಬ್ಬ ಫೈನಲಿ ಗೈಸ್ ಒಂದು 6-7 ಸತಿ ಕೇಳಿ ಫೈನಲಿ ಇವಾಗ ನಾವು ಎಗ್ ರೈಸ್ ನ ತಗೊಂಡಿದೀವಿ. ಸೊ ಬಿಸಿ ಎಗ್ ರೈಸ್ ಡಿಮ್ಯಾಂಡ್ ಅಲ್ಲಿ ಇದ್ದಿದ್ದು ಎಗ್ ರೈಸ್ ಕೈಯಲ್ಲಿ ಹಿಡಿಯಕಾಯ್ತಿಲ್ಲ. 2 ಪ್ಲೇಟ್ ಇಟ್ಕೊಂಡಿದ್ದಾರೆ ಕೈಯಲ್ಲಿ ಹಿಡಿಬೇಕು ಅಂತ. ಬಟ್ ಆದ್ರೂ ನಾನು ಕೈಯಲ್ಲಿ ಹಿಡಿಯಕ್ ಆಗ್ತಿಲ್ಲ. ಬಿಸಿ ಆಗಿದೆಯೋ ಇದು ಹೆಂಗಿರುತ್ತೆ ಅಂತಂದ್ರೆ ನೀವು ಬೆಳಗ್ಗೆಯಿಂದ ವೇಟ್ ಮಾಡಿರ್ತೀವಿ ಎಗ್ ರೈಸ್ಗೆ ಸಿಗಿರುತ್ತೆ. ಅವಾಗ ಬಿಸಿ ಇರುತ್ತೆ, ಕೈಯಲ್ಲಿ ಹಿಡಿಯಕ್ಕಾಗಲ್ಲ. ಹೆಂಗಿರುತ್ತೆ ಬಾಯಿಗೆ ಇಟ್ಟಿದ್ದು ಕೈಗೆ ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ ಕತೆ. ಬಿಸಿ ಎಗ್ ರೈಸ್ ವಿತ್ ಚಿಲ್ಲಿ ಒಂದು ಆನಿಯನ್ಸ್ ಎಲ್ಲ ಕೊಟ್ಟಿದ್ದಾರೆ. ಸ್ಪೆಷಲ್ ಆಗಿ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಸೊ ಜಾಸ್ತಿ ಎಗ್ ರೈಸ್ ಅಂದ್ರೆ ಎಗ್ಗು ಹೊಡೆದಾಕಿದ್ದಾರೆ ರೈಸ್ ಜೊತೆಗೆ. ಚಿಲ್ಲಿನೂ ಕೂಡ ಇದೆ, ಗ್ರೀನ್ ಚಿಲ್ಲಿ. ಬಿಸಿ ಎಗ್ ರೈಸ್ ಬಿಸಿ ಆಗ್ತಿನಂಗೆ ಜಾಸ್ತಿ ನಿಮ್ಗೆ ಎಗ್ ಹೊಡೆದಾಕಿರ್ತಾರಲ್ಲ, ಎಗ್ ಹೊಡೆದಾಕಿ ಒಂಥರ ಏನು ಎಗ್ ಬುರ್ಜಿ ತರ ಆಗಿರುತ್ತಲ್ಲ. ಸೊ ಅದ್ರದ್ದು ಟೇಸ್ಟ್ ರೈಸ್ 2 ನೋಡೋಕೆ ಈಕ್ವಲ್ ಆಗಿ ಸಿಗ್ತದೆ. ಒಂದೊಂದ್ ಕಡೆ ಬಂದ್ಬಿಟ್ಟು ರೈಸ್ ಒಂದು
50-60% ಪೋರ್ಷನ್ 40% ಪೋರ್ಷನ್ ಮಾತ್ರ ನಮಗೆ ಇದು ಸಿಗುತ್ತೆ ಏನು ಎಗ್ ಬುರ್ಜಿ. ಬಟ್ ಇದ್ರಲ್ಲಿ ನೋಡ್ಕೊಂಡ್ರೆ ಈಕ್ವಲ್ ಆಗಿ 50-50 ಎರಡು ಕಡೆ ಸಿಗ್ತಾ ಇದೆ. ಸೂಪರ್, ತುಂಬಾ ಸ್ಪೆಷಲ್, ಹೈಪ್ ಎಲ್ಲ ಕೊಡ್ತಾ ಇಲ್ಲ. ಈಗ ಶ್ರೀ ಬಾಗಲ್ ಕಡೆ ಬಂದ್ರೆ ಒಂದು ಎಗ್ ರೈಸ್, ಸೊ ಬಿಸಿಯಾಗಿ ತಿನ್ಬೇಕು ಅಂತಂದ್ರೆ ತಿನ್ಬೋದು ಹೆವಿಯಾಗಿ. ಪಕ್ಕದಲ್ಲೇ ಬರ್ಗರ್ ಕೌಂಟರ್ ಕೂಡ ಇದೆ ಅಂತ ಹೇಳಿದ್ರು. ಸೊ ಬರ್ಗರ್ನು ಚೆಕ್ ಮಾಡೋಣ. ಸೊ ಈ ಕಡೆ ಬಂದ್ರೆ ನೀವು ಈ ಎಗ್ ರೈಸ್ನ ಯಾವಾಗಾದ್ರು ತಿಂದಿದ್ರೆ ಕಮೆಂಟ್ ಅಲ್ಲಿ ಹೇಳಿ. ಎಗ್ ಬರ್ಗರಾ? ಎಗ್ಗಲ್ಲಿ ಬರ್ಗರ್ ಎಗ್ ಬರ್ಗರ್ ಆ ಥರ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಟ್ರೈ ಮಾಡಿದರೆ ಟ್ರೈ ಮಾಡೋಣ ನಾವು ಕೂಡ. ಸೊ ನಿಮಗೆ ಈ ಎಗ್ ರೈಸ್ ಇಷ್ಟನಾ? ಯಾವಾಗಿಂದ ಟ್ರೈ ಮಾಡ್ತಾ ಇದ್ದೀರಾ? ಸೊ ಆ ಥರ ಏನಾದ್ರು ಕಮೆಂಟ್ಸ್ ಅಲ್ಲಿ ಹೇಳಿದ್ರೆ ನಮ್ಗೆ ಸ್ವಲ್ಪ ನಾನು ಓದ್ತೀನಿ. ಓಕೆ, ನಿಮಗೆ ಯಾವ ಥರ ಇಂಟ್ರೆಸ್ಟ್ ಆಗಿದೆ, ಇದು ಇಷ್ಟ ಆಗಿದೆ ಅಂತ. ಬನ್ನಿ ಇವಾಗ ನೆಕ್ಸ್ಟ್ ಎಗ್ಗಿಗೆ ಹೋಗ್ಬಿಡ. ಎಗ್ ಬರ್ಗರ್ ಆಯ್ನಾ? ಸೊ ನಮಸ್ಕಾರ. ನಿಮ್ಮಲ್ಲಿ ಎಗ್ ಬರ್ಗರ್ ಅವರು ಟ್ರೈ ಮಾಡಕ್ಕೆ ಹೇಳಿದ್ರು. ಸೊ ನಮಗೊಂದು ಎಗ್ ಬರ್ಗರ್ ಎಷ್ಟೊತ್ತಾಗತ್ತಾನ? ಅರ್ಧ ನಿಮಿಷದಲ್ಲ, 2 ನಿಮಿಷದಲ್ಲ? ಚಿಕನ್ ಬರ್ಗರ್ ತಿಂದಿದ್ದೀನಿ, ಮಟನ್ ಬರ್ಗರ್ ತಿಂದಿದ್ದೀನಿ. ಇವಾಗ ಬಂದ್ಬಿಟ್ಟು ಎಗ್ಗಲ್ಲೇ ಬರ್ಗರ್. ಸೊ ಬಾಗಲಕೋಟೆಯಲ್ಲಿ ಎಗ್ ಬರ್ಗರ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ನಿಂಬೆನೆಲ್ಲ ಕೊಟ್ಟಿದ್ದಾರೆ. ಸೊ ಒಳಗೆ ಏನೋ ಸ್ಟಫಿಂಗ್ಸ್ ಇದೀನಿ. ಹೇಗೆ ಮಾಡ್ತಾನೆ ಅಂತಂದ್ರೆ ಒಂದು ತವಾದಲ್ಲಿ ಎಗ್ ಆಮ್ಲೆಟ್ ಹಾಕ್ತಾರೆ. ಸೊ ಎಗ್ ಆಮ್ಲೆಟ್ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ಟಫಿಂಗ್ಸ್ಗೆ ಆ ಎಗ್ ಆಮ್ಲೆಟ್ ಬಂದ್ಬಿಟ್ಟು ಬಣ್ಣೊಳಗೆ ಇಡ್ತಾರೆ. ಸೊ ಬಣ್ಣ ತಗೊಂಡು ಟವಲ್ ಹಾಕಿ, ಟವಲ್ ಈ ಕಡೆ ಒಂದು ಈ ಕಡೆ, ಸೊ 2 ಕಡೆ ಹಾಕಿ 4 ಅದ್ರ ಮೇಲೆ ಹೊಡೆದು 4 ಪೀಸಾಗಿ ಮಾಡ್ಕೊಡ್ತಾರೆ. ಸೊ ಇದೇ ಈ ಸ್ಟಫಿಂಗು. ಸೊ ಒಳಗೆ ನೋಡೋಕೆ ಹಿಂಗೆ ಬಿಸಿಯಾಗಿ ಎಗ್ ಸ್ಟಫಿಂಗ್, ಎಗ್ ಆಮ್ಲೆಟ್ ಸ್ಟಫಿಂಗ್ ಎಲ್ಲ ಇರುತ್ತೆ. ಇದೇನೋ ಬಾಜಿ ಗೀಜಿ ಅಂದ್ರು. ಬಾಜಿ ಅಂದ್ರೆ ಆಲೂಗಡ್ಡೆ. ಎಸ್, ನೋಡ್ದಾ ಹೆಂಗೆ ನಮಗಿಂತ ನಮ್ಮ ವಿಡಿಯೋಗ್ರಾಫರ್ ಏನ್ ಇಟ್ಕೊಂಡು ಹೇಳಿದ್ರೆ ಏನಾದ್ರು ಮಿಸ್ಟೇಕ್ ನಾನು ಕರೆಕ್ಟಾಗಿ ಹೇಳ್ತಾ ಇರ್ತಾನೆ. ಚೆನ್ನಾಗಿದೆ, ಸೂಪರ್. ಹಂಗಾರೆ ಯೂಶ್ವಲಿ ನೋಡ್ಕೊಂಡ್ರೆ ನಾನು ಹೇಳಿತಾನೆ ಒಳಗೆ ನಿಮಗೆ ಬಾಜಿ ಇರುತ್ತೆ. ಸೊ ಬಾಜಿನೇ ಮೀನು, ಅದ್ರ ಜೊತೆಗೆ ನಿಮ್ಗೆ ಆಮ್ಲೆಟ್ ಮಿಡಲಲ್ಲಿ ಇಟ್ಕೊಂಡಿರ್ತಾರಲ್ಲ, ಸೂಪರ್ ಆಗಿದೆ. ಟ್ರೈ ಮಾಡ್ಬೋದು. ಇದೆಲ್ಲ ಒಂದು ಈವ್ನಿಂಗ್ ಸ್ನ್ಯಾಕ್, ಬಿಸಿಯಾಗಿ ಈವ್ನಿಂಗ್ ಸ್ನ್ಯಾಕ್ ತಿನ್ಬಿಟ್ಟು ಆರಾಮಾಗಿ ಮನೆಗೆ ಹೋಗ್ಬೋದು. ಸೊ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ನಿಂಕು ಡಿಸ್ಕ್ರಿಪ್ಷನ್ ಆಗಿರ್ತೀನಿ. ಬಾಗಲಕೋಟೆ ಸೀರೀಸ್ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ. ಸೊ ನಿಮ್ಮ ಸಪೋರ್ಟ್ ಬೇಕು. ಅವಾಗೆ ನಾವು ತುಂಬಾ ಪ್ಲೇಸಸ್ನ ಇದೇ ಮೋಟಿವೇಶನ್ ತಗೊಂಡು ನೀವು ಪ್ಲೇಸಸ್ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಎಲ್ಲ ಹೋಗಿ ತೋರಿಸ್ತೀವಿ. ಸೊ ಖಂಡಿತ ನಿಮ್ಮ ಸಪೋರ್ಟ್ ಇದೇ ತರ ಇರುತ್ತೆ ಅಂತ ಅನ್ಕೊಂಡಿರ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಇದ್ರೆ ಖಂಡಿತ ಅಟ್ಲೀಸ್ಟ್ ಒಂದು 3 ಜನಕ್ಕೆ ಶೇರ್ ಮಾಡಿ. ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಹಾಕಿ, ನಮ್ಮ ಚಾನಲ್ ಹಂಗೆ ಸಬ್ಸ್ಕ್ರೈಬ್ ಮಾಡಿ. ನಾನೇ ಇನ್ನೊಂದು ವಿಡಿಯೋ ಸಿಗ್ತೀನಿ. ದಿನೇಶ್. ಡೂ ವಾಟ್ ಯು ಲವ್.